ನೋಡಿ ನೋಡಿ ರಾಜಕೀಯ ಆರೋಪಗಳಿಗೆ ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ವಿಸ್ತೃತವಾಗಿ ಅದಕ್ಕೆ ಉತ್ತರ ಕೊಡ್ತೀನಿ. ಬೆಂಗಳೂರು ಮೆಟ್ರೋಗೆ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಯೆಲ್ಲೋ ಲೈನಲ್ಲಿ ನಮ್ಮ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಬೆಂಗಳೂರಿನ ಸಬರ್ಬನ್ ರೈಲಿಗೆ ನಮ್ಮ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಬೆಂಗಳೂರಿನ ರಸ್ತೆಗಳಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ, ಇದನ್ನೆಲ್ಲ ಇನ್ನೊಂದು ಸಂದರ್ಭದಲ್ಲಿ ಭಾಳ ವಿಸ್ತೃತವಾಗಿ ಹೇಳೋಣಂತೆ. ಈ ಮೀಟಿಂಗು ಒಂದು ಕನ್ಸ್ಟ್ರಕ್ಟಿವ್ ಸ್ಪಿರಿಟಿಂದ ಮಾಡಬೇಕು ಅಂತ ಬಂದಿದ್ದು, ಅವರು ಅದೇ ಸ್ಪಿರಿಟ್ನಿಂದ ಈ ಮೀಟಿಂಗ್ ಮಾಡಿದ್ದಾರೆ. ಈಗ ಹೊರಗಡೆ ಬಂದಿದ ತಕ್ಷಣ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಇದೆಲ್ಲ ಇನ್ಯಾವುದೋ ಡೈರೆಕ್ಷನ್ಗೆ ಹೋಗೋದು ಅವಶ್ಯಕತೆ ನನಗಿಲ್ಲ. ಆದರೆ ಅಲ್ಲ, ಈಗ ಮೀಟಿಂಗ್ ಆದ ನಂತರ ನಮ್ಮ ಕಡೆ ಆಗಿರುವಂಥ ಚರ್ಚೆದು ನಿಮಗೆ ವಿಷಯ ತಿಳಿಸಿದ್ದೀನಿ. DCM ಅವರು ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸ್ತಾರೆ. ಈ ಎಲ್ಲ ಯೋಜನೆಗಳನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ನಾವು ಒಟ್ಟಿಗೆ ಸೇರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಂಬಲ ಇದೆ. ಬೆಂಗಳೂರು ಜನಕ್ಕೆ ಒಟ್ಟಿನಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ಸಿಗಬೇಕು, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದಿದೆ. ಇದಕ್ಕೆ ನಾವು ಯಾವ್ಯಾವುದು ಒಳ್ಳೇದಿದೆ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ನಾಳೆ ಅವರು ಯಾವ್ದು ಮಾಡ್ತಾರೆ, ಏನು ಮಾಡ್ತಾರೆ, ಯಾವುದನ್ನು ಬಿಡ್ತಾರೆ ಅನ್ನುವಂಥದ್ದು ಅವ್ರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸರಿಯಾಗಿರೋದಕ್ಕೆ ಸಪೋರ್ಟ್ ಮಾಡ್ತೀವಿ, ಸರಿಗಿಲ್ಲ ಅಂದಿದ್ದಕ್ಕೆ ವಿರೋಧ ಮಾಡ್ತೀವಿ. ನಾನು ಅದಕ್ಕೋಸ್ಕರನೇ ಎಲ್ಲ ಸರ್ಕಾರಗಳು ನೋಡಿ, DK ಶಿವಕುಮಾರ್ ಅವರು ಈ ಎಲ್ಲ ಸಲಹೆಗಳನ್ನು ಬಹಳ ಶಾಂತವಾಗಿ ಆಲಿಸಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ದ ಸೊಲ್ಯೂಷನ್. ತೇಜಸ್ವಿ ಸೂರ್ಯ ಸೊಲ್ಯೂಷನ್ ಅಲ್ಲ, DK ಶಿವಕುಮಾರ್ ಅವ್ರ ಸೊಲ್ಯೂಷನ್ ಅಲ್ಲ, ಕಾಂಗ್ರೆಸ್ BJP ಅಲ್ಲ ಸೊಲ್ಯೂಷನ್. ಟ್ರಾಫಿಕ್ ಸಮಸ್ಯೆಗೆ ಸೊಲ್ಯೂಷನ್ ಯಾವುದು ಅಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ದ ಸೊಲ್ಯೂಷನ್. ಸೊ ಹೆಚ್ಚು ಮೆಟ್ರೋ, ಹೆಚ್ಚು ಸಬರ್ಬನ್ನು, ಹೆಚ್ಚು ಬಸ್ಗಳು, ಇದೆಲ್ಲದರ ಕುರಿತಾಗಿ ಚರ್ಚೆ ನಡೆದಿದೆ. ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರ ಇರಬೇಕಾದ್ರೇನೆ BMTCಯ ಜೊತೆಗೆ ಚಿಕ್ಕ ಚಿಕ್ಕ ಬಸ್ಗಳನ್ನು ನಡೆಸೋದಕ್ಕೋಸ್ಕರ ಕೆಲವು ಖಾಸಗಿ ಸಂಸ್ಥೆಗಳಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹಿಂದಿನ ಕಾಂಗ್ರೆಸ್ ಸರ್ಕಾರನೇ ಇಂಟರ್ ಮಿನಿಸ್ಟೀರಿಯಲ್ ಗ್ರೂಪ್ ಒಂದು ಸಜೆಷನ್ ಕೊಟ್ಟಿತ್ತು. ಅದನ್ನು ಕೂಡ ಕನ್ಸಿಡರ್ ಮಾಡಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಬೆಂಗಳೂರಿನ ಚಿಕ್ಕ ಚಿಕ್ಕ ರಸ್ತೆಗಳಿದೆ, BMTCಯ ದೊಡ್ಡ ಬಸ್ಗಳು ಹೋಗೋದೇ ಇಲ್ಲ ಅಲ್ಲಿ. BMTCಗೆ ಪೂರಕವಾಗಿ BMTCಯ ಕೈ ಜೋಡಿಸುವಂಥದ್ರ ಜೊತೆಗೆ ಈ ಚಿಕ್ಕ ಚಿಕ್ಕ ಬಸ್ಗಳನ್ನು ಚಿಕ್ಕ ಚಿಕ್ಕ ರೋಡ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗಿದೆ. ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ. ಇದರಲ್ಲಿ ಯಾವ್ದು ಇಂಪ್ಲಿಮೆಂಟ್ ಮಾಡ್ತಾರೆ, ಯಾವುದು ಬಿಡಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ಸರ್ಕಾರದಲ್ಲಿ ಅವರಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ನನ್ನ ಪ್ರಕಾರ ಎರಡು. ಒಳ್ಳೆ ಕೆಲಸಕ್ಕೆ ಕನ್ಸ್ಟ್ರಕ್ಟಿವ್ ಸಲಹೆ ಕೊಟ್ಟು ಇದನ್ನು ಮಾಡಿ ಅನ್ನುವಂಥದ್ದು ನಮ್ಮ ಜವಾಬ್ದಾರಿ. ಸರಿಗಿಲ್ಲ, ತಪ್ಪು ಮಾಡ್ತಾ ಇದ್ದಾರೆ ಅಂತಂದಾಗ ಅದನ್ನು ವಿರೋಧ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಇದೆರಡನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.